ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ಇಂದನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿರ್ತಾರೆ. ಚಿತ್ರದ ಹೀರೋ ತನ್ನ ಮಗಳಿಗೆ ಮದ್ವೆ ಫಿಕ್ಸ್ ಮಾಡ್ತಾರೆ. ಆದ್ರೆ ಅದೇ ದಿನ ರಾತ್ರಿ ಒಬ್ಬ ವ್ಯಕ್ತಿನ ಆಕ್ಸಿಡೆಂಟಲ್ ಆಗಿ ಸಾಯಿಸ್ಬಿಡ್ತಾರೆ. ಇದರಿಂದ ಮುಂದೆ ಈ ಕೇಸಿಂದ ಇವರು ಹೇಗ್ ಬಚಾವ್ ಆಗ್ತಾರೆ, ಆ ವ್ಯಕ್ತಿನ ಸಾಯಿಸೋ ಪರಿಸ್ಥಿತಿ ಯಾಕೆ ಬಂತು ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಜೊತೆ ಹೇಳಿದ ಚಿತ್ರನೇ ಪೀಸ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ರೇಣುಕಾ ಅನ್ನುವ ನರ್ಸ್ ರೂಮ್ ನಂಬರ್ 3 ನಲ್ಲಿರೋ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಡಾಕ್ಟರ್ಗೆ ಹೇಳ್ತಾಳೆ. ಡಾಕ್ಟರ್ ತಕ್ಷಣ ಪೇಷಂಟ್ ನ ಚೆಕ್ ಮಾಡ್ತಾರೆ. ಪೇಷಂಟ್ ಗೆ ತುಂಬಾ ಏಜ್ ಆಗಿರೋದ್ರಿಂದ ಅವ್ರನ್ನ ಸೇವ್ ಮಾಡೋದಕ್ಕಾಗಲ್ಲ. ಪೇಷಂಟ್ ವೈಫ್ ಗೆ ಬಾಡಿನ ಹ್ಯಾಂಡ್ ಓವರ್ ಮಾಡಿ ದುಡ್ಡು ತಗೊಂಡು ನಂತರ ಬಾಡಿನ ಕೊಡು ಅಂತ ನರ್ಸ್ಗೆ ಹೇಳ್ತಾರೆ. ಈಗ ಸಿಂಧು ಅನ್ನುವ ಲೇಡಿ ತನ್ನ ಹಸ್ಬೆಂಡ್ ಟೆಸ್ಟ್ ರಿಪೋರ್ಟ್ ನ ತಗೊಂಡ್ ಬರ್ತಾಳೆ. ಸಿಂಧು ಅವ್ರ ಹಸ್ಬೆಂಡ್ ಗೆ ಟೆಸ್ಟಿಸ್ ರಿಲೇಟೆಡ್ ಪ್ರಾಬ್ಲಮ್ ಇದೆ. ಅದನ್ನ ಗುಣಪಡಿಸೋದು ಕಷ್ಟ, ಬಟ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಆದ್ರೆ ಅದನ್ನ ಈ ಹಾಸ್ಪಿಟಲ್ ನಲ್ಲಿ ಮಾಡೋದಿಲ್ಲ. ನನ್ಗೆ ಗೊತ್ತಿರೋ ಒಬ್ರು ಫ್ರೆಂಡ್ ಬ್ಯಾಂಗ್ಳೂರ್ ನಲ್ಲಿ ಡಾಕ್ಟರ್ ಆಗಿದ್ದಾರೆ. ಅಲ್ಲೋಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಇದಕ್ಕೆ 30 ಲಕ್ಷ ಖರ್ಚಾಗುತ್ತೆ. ನಿಮ್ ಹಸ್ಬೆಂಡ್ ಜೊತೆ ಮಾತಾಡಿ ಆಮೇಲೆ ಹೇಳಿ ಅಂತ. ರಾಕೇಶ್ ಹಾಗೂ ಜಿಬ್ರಾನ್ ಅನ್ನುವ ಇಬ್ರು ಕೂಡ ಇದೇ ಹಾಸ್ಪಿಟಲ್ ನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಬಾಡಿನ ಮಾರ್ಚುರಿನಲ್ಲಿ ಇಟ್ಟು ರೆಸ್ಟ್ ರೂಮ್ ಗೆ ಹೋಗ್ತಾನೆ. ಅಲ್ಲೊಬ್ರು ಲೇಡಿ ನೆಲ ಹೊರಿಸ್ತಾ ಇದ್ದಾರೆ. ಇವ್ರ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಸೊ ಅದಕ್ಕೇನೆ ಹೆಲ್ತ್ ಇಶ್ಯೂ ಇದ್ರೂನು ಇವ್ರು ಈ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಬ್ಳು ಮಗಳಿದ್ದಾಳೆ. ಅವಳು ಮದ್ವೆಗೆ ದುಡ್ಡು ಜೋಡಿಸ್ಬೇಕು. ಈ ಹಾಸ್ಪಿಟಲ್ ನಲ್ಲಿರೋ ಎಲ್ಲಾ ಸ್ಟಾಫ್ ಗಳಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಡಾಕ್ಟರ್ ಹತ್ರ ಸಂಬಳ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರಂತೆ. ಆದ್ರೆ ಡಾಕ್ಟರ್ ಸದ್ಯಕ್ಕೆ ಸಂಬಳ ಜಾಸ್ತಿ ಮಾಡೋಕ್ ಆಗಲ್ಲ, ನನ್ನ ಹತ್ರನೇ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಬಟ್ ದುಡ್ಡಿಲ್ಲ ಅಂತ ಹೇಳ್ತಿರೋ ಡಾಕ್ಟರ್ ಹೊಸ ಹಾಸ್ಪಿಟಲ್ ಕಟ್ಸ್ತಾ ಇದ್ದಾರಂತೆ. ರೇಣುಕಾ ಜಿಬ್ರಾನ್ ನ ಲವ್ ಮಾಡ್ತಾ ಇದ್ದಾಳೆ. ಈ ವಿಷಯನ ಆಲ್ರೆಡಿ ಅವ್ರ ತಂದೆಗೆ ಹೇಳಿದ್ದಾಳಂತೆ. ಇವನ್ನ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಕೂಡ ಹೇಳಿದ್ದಾಳೆ. ಆದ್ರೆ ಇವನೇ ಲವ್ವರ್ ಅಂತ ಹೇಳಿಲ್ಲ. ಜಿಬ್ರಾನ್ ಮೊದ್ಲಿಂದ ಇವ್ರ ತಂದೆ ಜೊತೆ ಕ್ಲೋಸ್ ಆಗಿನೇ ಇದ್ದ. ಆದ್ರೆ ರೇಣುಕಾನ ಲವ್ ಮಾಡ್ತಿರೋ ವಿಷಯನ ಅವರಿಗೆ ಹೇಳೇ ಇಲ್ಲ. ಇವರಿಬ್ರು ನರ್ಸ್ ಆಗಿರೋದ್ರಿಂದ ಬೇರೆ ದೇಶದಲ್ಲಿ ಜಾಬ್ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವೀಸಾ ಅಪ್ಲೈ ಮಾಡೋಕೆ ಮದ್ವೆ ಆದ್ಮೇಲೆ ಕಪಲ್ ಆಗಿ ಅಪ್ಲೈ ಮಾಡಿದ್ರೆ ಬೇಗ ವೀಸಾ ಸಿಗುತ್ತೆ ಅಂತ ಡಾಕ್ಟರ್ ಹೇಳಿದ್ರಿಂದಾನೆ ರೇಣುಕಾ ಆದಷ್ಟು ಬೇಗ ಜಿಬ್ರಾನ್ ನ ಪೇರೆಂಟ್ಸ್ ಗೆ ಪರಿಚಯ ಮಾಡಿಸಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಇವರೇ ರೇಣುಕಾ ಅವ್ರ ತಂದೆ ಕಾರ್ಲೋಸ್. ಇವರು ಫುಡ್ ಡೆಲಿವರಿ ಮಾತ್ರ ಮಾಡೋದಿಲ್ಲ, ಜೊತೆಗೆ ಡ್ರಗ್ಸ್ ನ ಕೂಡ ಸೀಕ್ರೆಟ್ ಆಗಿ ಡೆಲಿವರಿ ಮಾಡ್ತಾರೆ. ಜಿಬ್ರಾನ್ ಗೆ ಜೋಮೋನ್ ಹಾಗೇನೆ ಮೆಲ್ವಿನ್ ಅನ್ನುವ ಫ್ರೆಂಡ್ಸ್ ಇದ್ದಾರೆ. ಜಿಬ್ರಾನ್ ಗೆ ಸಪೋರ್ಟ್ ಮಾಡೋದಕ್ಕೆ ಅವರಿಬ್ರು ಕೂಡ ರೇಣುಕಾ ಜೊತೆ ಬರ್ತಾರೆ. ಕಾರ್ಲೋಸ್ ಮದ್ವೆಗೆ ಒಪ್ಪಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಜಿಬ್ರಾನ್ ಕೇಳ್ತಾನೆ. ಒಪ್ಕೋತಾರೆ ಬಿಡೋ, ಟೆನ್ಷನ್ ಆಗ್ಬೇಡ ಅಂತ ಮೆಲ್ವಿನ್ ಹೇಳ್ತಾನೆ. ಯಾಕಂದ್ರೆ ಕಾರ್ಲೋಸ್ ಕೂಡ ಜಲಜಾ ಅನ್ನುವ ಲೇಡಿನ ಲವ್ ಮಾಡ್ತಾ ಇದ್ದಾರಂತೆ. ಇವ್ರೇ ಆ ಜಲಜಾ. ಇಬ್ರು ಲವ್ ಮಾಡ್ತಾ ಇದ್ದಾರೆ, ಆದ್ರೆ ಮದ್ವೆ ಆಗಿಲ್ಲ. ಕಾರ್ಲೋಸ್ ಜಲಜನ ಕರ್ಕೊಂಡು ಮನೆಗ್ ಬರ್ತಾರೆ. ಹುಡ್ಗ ಎಲ್ಲಿ ಅಂತ ಕೇಳಿದಾಗ ರೇಣುಕಾ ಜಿಬ್ರಾನ್ ಅಂತ ಹೇಳ್ತಾಳೆ. ಇದ್ರಿಂದ ಕಾರ್ಲೋಸ್ಗೆ ತುಂಬಾ ಕೋಪ ಬರುತ್ತೆ. ನಾನ್ ಈ ಮದ್ವೆಗೆ ಒಪ್ಪೋದಿಲ್ಲ ಅಂತ. ತಂದೆ ಒಪ್ಪಿಲ್ಲ ಅಂದ್ರೆ ನಾನ್ ಕೂಡ ನಿನ್ನ ಮದ್ವೆ ಆಗೋದಕ್ಕಾಗಲ್ಲ ಅಂತ ರೇಣುಕಾ ಹೇಳ್ತಾಳೆ. ಜಿಬ್ರಾನ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆಗ ಜಲಜಾ, ನೀನೊಬ್ಬ ದಡ್ಡ, ಅಪ್ಪ ಮಗಳು ನಿನ್ ಕಾಲ್ ಎಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಈಗ ಕಾರ್ಲೋಸ್ ಹಾಗೂ ರೇಣುಕಾ ನಗ್ತಾ ಇದ್ದಾರೆ. ಇವಳು ಜಿಬ್ರಾನ್ ನ ಲವ್ ಮಾಡ್ತಿರೋ ವಿಷಯನ ಮೊದ್ಲೇ ಹೇಳಿರ್ತಾಳೆ. ಈಗ ರೇಣುಕಾ ಹಾಗೂ ಜಲಜನ ಹೊರತುಪಡಿಸಿ ಉಳಿದವರೆಲ್ಲ ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ಈಗ ಮೆಲ್ವಿನ್ ಊರಿಗೆ ಹೋಗ್ಬೇಕು, ಅದಕ್ಕೆ ನನ್ನ ರೈಲ್ವೆ ಸ್ಟೇಷನ್ ನಲ್ಲಿ ಡ್ರಾಪ್ ಮಾಡು ಅಂತ ಹೇಳ್ತಾನೆ. ಸರಿ ಅಂತ ಜಿಬ್ರಾನ್ ಅವನ್ ಜೊತೆ ಹೋಗ್ತಿರೋದ್ನ ನೋಡಿ ಕಾರ್ಲೋಸ್ ನಾನ್ ಕೂಡ ಬರ್ತೀನಿ ಅಂತ ಹಾಗೇನೆ ಜೋಮೋನ್ ನ ಕೂಡ ಕರ್ಕೊಂಡು ಹೋಗ್ತಾರೆ. ಹೋಗೋ ದಾರಿಯಲ್ಲಿ ಸಿಗರೇಟ್ ತಗೊಳ್ಳೋದಕ್ಕೆ ಅಂತ ಹೋಗಿ ನೋಡಿದ್ರೆ ಶಾಪ್ ಎಲ್ಲ ಕ್ಲೋಸ್ ಆಗಿದೆ. ಆಗ ರೋಡ್ ಸೈಡ್ ನಲ್ಲಿ ಯಾರೋ ಸಿಗರೇಟ್ ಸೇತ್ತಾ ಇದ್ದಾರೆ. ಜಿಬ್ರಾನ್ ಇವ್ರ ಹತ್ರ ಸಿಗರೇಟ್ ಕೇಳೋಣ ಅಂತ ರಿವರ್ಸ್ ತೆಗಿತಾನೆ. ಇದನ್ನ ನೋಡ್ತಿದ್ದ ಈ ವ್ಯಕ್ತಿ ಗನ್ ತೆಗಿಯೋದಕ್ಕೆ ರೆಡಿ ಆಗ್ತಾರೆ. ಅಂದ ಹಾಗೆ ಈ ಸ್ಟ್ರೇಂಜರ್ ಹೆಸರು ಏನು ಅಂತ ಗೊತ್ತಿಲ್ಲ. ಜಿಬ್ರಾನ್ ಇವ್ರ ಹತ್ರ ಸಿಗರೇಟ್ ತಗೊಂಡು ಅದಕ್ಕೆ ದುಡ್ಡು ಕೂಡ ಕೊಡ್ತಾನೆ. ಸೊ ಇವರಿಂದ ನನ್ಗೆ ಏನು ತೊಂದ್ರೆ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಹೋಗೋ ದಾರಿಯಲ್ಲಿ ನನ್ನ ಇಳಿಸ್ಬಿಡಿ ಅಂತ ಕಾರ್ ನಲ್ಲಿ ಬರ್ತಾರೆ. ಹೀಗೆ ಹೋಗ್ತಾ ಇರುವಾಗ ಆ ಸ್ಟ್ರೇಂಜರ್ ಗೆ ಒಂದು ಕಾಲ್ ಬರುತ್ತೆ. ನಾಳೆ ಬೆಳಗ್ಗೆ ರೀಚ್ ಆಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲ ಈಗ್ಲೇ ಬರ್ತೀನಿ ಅಂತ ಹೇಳಿ ಜಿಬ್ರಾನ್ ಗೆ ನನ್ನ ಹತ್ಸಿದ ಜಾಗದಲ್ಲೇ ಇಳಿಸ್ಬಿಡು, ನನ್ಗೆ ಸ್ವಲ್ಪ ಕೆಲ್ಸ ಇದೆ ಅಂತ. ಮೆಲ್ವಿನ್ ನ ರೈಲ್ವೆ ಸ್ಟೇಷನ್ ನಲ್ಲಿ ಡ್ರಾಪ್ ಮಾಡ್ಬೇಕು. ಸೊ ರಿಟರ್ನ್ ಬರುವಾಗ ನಿಮ್ನ ಅದೇ ಜಾಗದಲ್ಲಿ ಇಳಿಸ್ತೀನಿ. ಆದ್ರೆ ಆ ಸ್ಟ್ರೇಂಜರ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಜಿಬ್ರಾನ್ ಒಪ್ಪದೇ ಇದ್ದಾಗ ಆ ಸ್ಟ್ರೇಂಜರ್ ಗನ್ ತೋರಿಸಿ ಹೆದರ್ಸ್ತಾ ಇದ್ದಾರೆ. ಇವರೆಲ್ಲ ಅದು ಡಮ್ಮಿ ಗನ್ ಅಂತ ಅನ್ಕೊಂಡು ಕಾರ್ಲೋಸ್ ಗನ್ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಸ್ಟ್ರೇಂಜರ್ ಬೈ ಮಿಸ್ಟೇಕ್ ಆಗಿ ಶೂಟ್ ಮಾಡ್ಬಿಡ್ತಾರೆ. ಇದ್ರಿಂದ ಎಲ್ರಿಗೂ ಗಾಬರಿ ಆಗುತ್ತೆ. ಈ ಗಾಬರಿಯಲ್ಲಿ ಜಿಬ್ರಾನ್ ಗಾಡಿನ ಒಂದು ಮರಕ್ಕೆ ಡಿಕ್ಕಿ ಹೊಡಿತಾನೆ. ಇದ್ರಿಂದ ಬ್ಯಾಲೆನ್ಸ್ ಮಿಸ್ ಆಗಿ ಮತ್ತೆ ಗನ್ ಫೈರ್ ಆಗುತ್ತೆ. ಈ ಸಲ ಬುಲೆಟ್ ಆ ಸ್ಟ್ರೇಂಜರ್ ದೇಹ ಸೇರಿ ಅವನು ಅಲ್ಲೇ ಸತ್ತೋಗ್ತಾನೆ. ಇದ್ರಿಂದ ಎಲ್ರಿಗೂ ಗಾಬರಿ ಆಗುತ್ತೆ. ಪೊಲೀಸ್ಗೆ ಈ ವಿಷಯ ಗೊತ್ತಾದ್ರೆ ನಮ್ ಕತೆ ಅಷ್ಟೇ ಅಂತ ಕಾರ್ನಲ್ಲಿ ಚಿಮ್ಮಿದ್ದ ರಕ್ತನೆಲ್ಲ ಕ್ಲೀನ್ ಮಾಡಿ
ಆ ಸ್ಟ್ರೇಂಜರ್ ಬಾಡಿನ ಡಿಕ್ಕಿನಲ್ಲಿ ಇಡ್ತಾರೆ. ಹಾಗೇನೆ ಆ ವ್ಯಕ್ತಿ ಹತ್ರ ಒಂದು ಬ್ಯಾಗ್ ಇತ್ತು, ಅದ್ರೊಳಗಡೆನೆ ಗನ್ ಇಟ್ಟು ಡೆಡ್ ಬಾಡಿ ಪಕ್ಕದಲ್ಲೇ ಇಡ್ತಾರೆ. ಮೆಲ್ವಿನ್ ಬ್ಯಾಗ್ ಅಲ್ಲಿದ್ದ ಬಟ್ಟೆ ಎಲ್ಲ ತೆಗೆದು ಡ್ರೆಸ್ ಚೇಂಜ್ ಮಾಡ್ಕೋತಾರೆ. ಬಾಡಿನ ಹೇಗ್ ಡಿಸ್ಪೋಸ್ ಮಾಡೋದು ಅದೇ ದೊಡ್ಡ ಸಮಸ್ಯೆ ಆಗಿದೆ. ಒಂದು ವೇಳೆ ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ, ಬೈ ಮಿಸ್ಟೇಕ್ ಆಗಿ ಹೀಗ್ ನಡೆದಿದ್ರಿಂದ ಗನ್ ಫೈರ್ ಆಗಿ ಅವನೇ ಸತ್ತೋದ ಅಂತ ಹೇಳಿದ್ರೆ ಖಂಡಿತ ಪೊಲೀಸ್ನವರು ಒಪ್ಪೋದಿಲ್ಲ. ಸೊ ಬಾಡಿನ ಹೂತಾಕ್ ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ನೋಡಿದ್ರೆ ದಾರಿ ಮಧ್ಯೆ ಪೊಲೀಸ್ನವರು ಪ್ರತಿ ಗಾಡಿ ನಿಲ್ಸಿ ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಪೊಲೀಸ್ನವ್ರಿಗೆ ಡೌಟ್ ಬರ್ದೇ ಇರೋ ಹಾಗೆ ನಡ್ಕೋತಾರೆ. ಆದ್ರೆ ಇವರೆಲ್ಲ ಡ್ರಿಂಕ್ಸ್ ಮಾಡಿರೋದ್ರಿಂದ ಪೊಲೀಸ್ನವರು ಫೈನ್ ಹಾಕ್ತಾರೆ. ಇನ್ಸ್ಪೆಕ್ಟರ್ ಡಿಕ್ಕಿನಲ್ಲಿ ಏನಿದೆ ಅಂತ ಕೇಳಿದಾಗ ಕಾರ್ಲೋಸ್ ಏನು ಇಲ್ಲ ಅಂತ ಹೇಳಿದ್ರಿಂದ ಇನ್ಸ್ಪೆಕ್ಟರ್ ಡಿಕ್ಕಿ ಚೆಕ್ ಮಾಡೋದಿಲ್ಲ. ಫೈನ್ ಕಟ್ಟದ ಮೇಲೆ ಅಲ್ಲಿಂದ ಹೋಗ್ತಾರೆ. ಮಳೆ ಶುರುವಾಗಿದ್ರಿಂದ ಇನ್ಸ್ಪೆಕ್ಟರ್ ಕೂಡ ಮನೆಗ್ ಬರ್ತಾರೆ. ಈಗ್ಲೇ ನಮ್ಗೆ ಇನ್ಸ್ಪೆಕ್ಟರ್ ವೈಫ್ ನ ತೋರಿಸ್ತಾರೆ. ಯಾರು ಅಂತ ನೋಡಿದ್ರೆ ಸಿಂಧು. ಡಾಕ್ಟರ್ ಹೇಳಿದ್ರು ಅಲ್ವಾ ನಿಮ್ಮ ಹಸ್ಬೆಂಡ್ ಗೆ ಆಪರೇಷನ್ ಮಾಡ್ಬೇಕು, ಅದಕ್ಕೆ 30 ಲಕ್ಷ ಖರ್ಚಾಗುತ್ತೆ ಅಂತ. ಸೊ ಈ ಇನ್ಸ್ಪೆಕ್ಟರ್ ಸಿಂಧು ಅವ್ರ ಹಸ್ಬೆಂಡ್. ಇನ್ಸ್ಪೆಕ್ಟರ್ ಅವ್ರ ಮನೇಲೆ 4 CCTV ಕ್ಯಾಮೆರಾ ಫಿಕ್ಸ್ ಮಾಡಿದ್ದಾರೆ. ಮನೆ ಹೊರಗಡೆ ಇರೋ CCTV ಕ್ಯಾಮೆರಾ ಚೆಕ್ ಮಾಡಿದಾಗ ಅವರೆಲ್ಲ ಸ್ಟ್ರೇಂಜರ್ ಸತ್ತ ಮೇಲೆ ಅವನ್ ಬಾಡಿನ ಕಾರ್ ಡಿಕ್ಕಿನಲ್ಲಿ ಇಟ್ರು ಅಲ್ವಾ, ಅದೆಲ್ಲ ರೆಕಾರ್ಡ್ ಆಗಿದೆ. ತಕ್ಷಣ ಇನ್ಸ್ಪೆಕ್ಟರ್ ಅವರು ಯಾವ ರೂಟ್ ನಲ್ಲಿ ಹೋಗಿರ್ಬೋದು ಅಂತ ಹುಡುಕ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಾರ್ ರಿಟರ್ನ್ ಬರ್ತಿರೋದ್ನ ನೋಡಿ ಫಾಲೋ ಮಾಡ್ಕೊಂಡೋಗಿ ನಿಲ್ಲಿಸ್ತಾರೆ. ಡಿಕ್ಕಿ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ದಾರಿ ಇಲ್ದೆ ಕಾರ್ಲೋಸ್ ಡಿಕ್ಕಿ ಓಪನ್ ಮಾಡ್ತಾರೆ. ನೋಡಿದ್ರೆ ಡಿಕ್ಕಿನಲ್ಲಿ ಬಾಡಿ ಇಲ್ಲ. ಎಲ್ಲಿ ಬಾಡಿನ ಹೂತಾಕ್ಬಿಟ್ರ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಇದನ್ ಕೇಳಿ ಕಾರ್ಲೋಸ್ ಸೇರಿದಂತೆ ಎಲ್ರಿಗೂ ಗಾಬರಿ ಆಗುತ್ತೆ. ಇನ್ಸ್ಪೆಕ್ಟರ್ ಜಿಬ್ರಾನ್ ನ ಕರ್ಕೊಂಡೋಗಿ ಏನ್ ನಡೀತು ಅಂತ ಕೇಳಿದಾಗ ಜಿಬ್ರಾನ್ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಇನ್ಸ್ಪೆಕ್ಟರ್ ಜಿಬ್ರಾನ್ ನ ಸ್ಕೂಟಿ ಓಡಿಸೋದಕ್ಕೆ ಹೇಳಿ ಅವರು ಹಿಂದೆ ಕೂತ್ಕೋತಾರೆ. ಹಾಗೇನೆ ಕಾರ್ಲೋಸ್ ನ ಕಾರ್ ತಗೊಂಡು ಹಿಂದೆನೆ ಬರೋದಕ್ಕೆ ಹೇಳ್ತಾರೆ. ಪಕ್ಕದಲ್ಲಿ ಒಂದು ಹಳೆ ಫ್ಯಾಕ್ಟರಿ ಇದೆ, ಅಲ್ಲೇ ಬಾಡಿನ ಹೂತಾಕಿರ್ತಾರೆ. ಕಾರ್ಲೋಸ್ ಬೇರೆಯವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ನನ್ನ ಮಾತ್ರ ಅರೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ಒಪ್ಪೋದೇ ಇಲ್ಲ. ಬಾಡಿನ ಹೂತಾಕಿರೋ ಜಾಗದಲ್ಲಿ ಗುಂಡಿ ತೋಡಿ ಅಂತ ಹೇಳ್ತಾರೆ. ಕಾರ್ಲೋಸ್ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಇನ್ಸ್ಪೆಕ್ಟರ್ ಕೇಳೋದೇ ಇಲ್ಲ. ಎಲ್ರೂ ಸೇರಿ ಕೊಲೆ ಮಾಡಿ ನಾಟಕ ಮಾಡ್ತಾ ಇದ್ದೀರಾ ಅಂತ. ಗುಂಡಿ ತೋಡ್ ನೋಡಿದಾಗ ಫಸ್ಟ್ ಆ ಸ್ಟ್ರೇಂಜರ್ ಹತ್ರ ಇದ್ದ ಬ್ಯಾಗ್ ಸಿಗುತ್ತೆ. ಓಪನ್ ಮಾಡಿ ಇನ್ಸ್ಪೆಕ್ಟರ್ ಚೆಕ್ ಮಾಡ್ತಾರೆ. ಕಟ್ ಮಾಡಿದ್ರೆ ಈಗ ಎಲ್ರು ಜಿಬ್ರಾನ್ ರೂಮ್ ನಲ್ಲೇ ಇದ್ದಾರೆ. ಆ ಸ್ಟ್ರೇಂಜರ್ ನ ಬ್ಯಾಗ್ ಇಟ್ಕೊಂಡು ಅದ್ರಲ್ಲಿರೋ ಮೆಡಿಸನ್ ನ ಮಾರ್ಬೇಕು ಅಂತ ಕಾರ್ಲೋಸ್ ಹೇಳ್ತಾರೆ. ಆ ಬ್ಯಾಗ್ ಅಲ್ಲಿರೋ ಟ್ಯಾಬ್ಲೆಟ್ ಗೆ ಮೂಡ್ ಸ್ವಿಂಗ್ ಮಾಡೋ ತಾಕತ್ ಇದೆಯಂತೆ. ಆಲ್ಮೋಸ್ಟ್ ಲೈಕ್ ವಯಾಗ್ರಾ ತರ. ಮಾರ್ಕೆಟ್ ನಲ್ಲಿ ಒಳ್ಳೆ ಬೆಲೆ ಇದೆ. ಅಷ್ಟರಲ್ಲಿ ರೇಣುಕಾ ಹಾಗೂ ಜಲಜ ಅಲ್ಲಿಗೆ ಬಂದಾಗ ಕಾರ್ಲೋಸ್ ರಾತ್ರಿ ನಡೆದ ಎಲ್ಲ ವಿಷಯ ಹೇಳ್ತಾರೆ. ಈಗ ಇನ್ಸ್ಪೆಕ್ಟರ್ ಬ್ಯಾಗ್ ಓಪನ್ ಮಾಡಿದ್ರು ಅಲ್ವಾ, ಅದೇ ಸೀನ್ ನ ಮತ್ತೆ ತೋರಿಸ್ತಾರೆ. ಈ ಮೆಡಿಸನ್ ಗೋಸ್ಕರನೇ ನೀವೆಲ್ಲ ವ್ಯಕ್ತಿನ ಕೊಲೆ ಮಾಡಿದ್ದೀರಾ ಅನ್ಸುತ್ತೆ. ಈ ವಿಷಯದಲ್ಲಿ ಹೀಟಿಂಗ್ ಕಾನ್ವರ್ಸೇಷನ್ ನಡೆದು ಕೊನೆಗೆ ಇನ್ಸ್ಪೆಕ್ಟರ್ ಗನ್ ತೋರಿಸ್ತಾರೆ. ಕಾರ್ಲೋಸ್ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ, ಹುಡುಗರ ಜೀವನ ಹಾಳಾಗುತ್ತೆ, ಅವ್ರನ್ನ ಬಿಟ್ಬಿಡಿ, ನನ್ನ ಬೇಕಾದ್ರೆ ಅರೆಸ್ಟ್ ಮಾಡಿ ಅಂತ. ಈಗ ಇನ್ಸ್ಪೆಕ್ಟರ್ ಒಂದು ಆಫರ್ ಕೊಡ್ತಾರೆ. ಅದೇನಂದ್ರೆ ಇವ್ರಿಗೆ 30 ಲಕ್ಷ ಕೊಟ್ರೆ ಇವ್ರನ್ನೆಲ್ಲ ಬಿಟ್ಬಿಡ್ತಾರಂತೆ. ಡಾಕ್ಟರ್ ಇವ್ರ ಆಪರೇಷನ್ ಗೆ 30 ಲಕ್ಷ ಬೇಕು ಅಂತ ಸಿಂಧುಗೆ ಹೇಳಿದ್ರು ಅಲ್ವಾ. ಸೊ ಅದಕ್ಕೇನೆ 30 ಲಕ್ಷನ ಇನ್ಸ್ಪೆಕ್ಟರ್ ಇವ್ರ ಹತ್ರ ಕೇಳ್ತಾ ಇದ್ದಾರೆ. ಬೇರೆ ದಾರಿ ಇಲ್ದೆ ಇವರೆಲ್ಲ ಒಪ್ಕೋತಾರೆ. ಈಗ ಈ ಬ್ಯಾಗ್ ನಲ್ಲಿ ಇರೋ ಮೆಡಿಸನ್ ನ ಮಾರಿನೇ ಇನ್ಸ್ಪೆಕ್ಟರ್ ಗೆ ದುಡ್ಡು ಕೊಡ್ಬೇಕು. ಈಗ ಕಾರ್ಲೋಸ್ ಅವ್ರಿಗೆ ಗೊತ್ತಿರೋ ಒಬ್ಬ ವ್ಯಕ್ತಿನ ಮೀಟ್ ಆಗ್ತಾರೆ. ಇವನ್ ಹೆಸರು ಕೆಮಿಕಲ್. ಇವನು ಕೂಡ ಒಬ್ಬ ಡ್ರಗ್ ಡೀಲರ್. ಆದ್ರೆ ಈಗ ಇವ್ರು ತಂದಿರೋದು ಪ್ಯೂರ್ ಡ್ರಗ್ ಅಂತೆ. ಒಂದು ಟ್ಯಾಬ್ಲೆಟ್ ಗೆ 800 ರೂಪಾಯಿ. ಈಗ ಬ್ಯಾಗ್ ಅಲ್ಲಿರೋ ಎಲ್ಲ ಟ್ಯಾಬ್ಲೆಟ್ ಗಳನ್ನ ಮಾರಿದ್ರೆ 40 ರಿಂದ 50 ಲಕ್ಷ ಸಿಗುತ್ತೆ ಅಂತ. ಇದನ್ ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ಕೆಮಿಕಲ್ ಇವ್ರ ಹತ್ರ ಇದ್ದ ಬ್ಯಾಗ್ ತಗೊಂಡು ನಾಳೆ ಬರೋದಕ್ಕೆ ಹೇಳ್ತಾನೆ. ಕಾರ್ಲೋಸ್ ಅಂಡ್ ಟೀಮ್ ಗೆ ಫುಲ್ ಖುಷಿ ಆಗುತ್ತೆ. ಸ್ವಲ್ಪ ಹಣ ಕೆಮಿಕಲ್ ಗೆ ಕೊಟ್ರುನು ಹಾಗೇನೆ ಇನ್ಸ್ಪೆಕ್ಟರ್ ಗೆ 30 ಲಕ್ಷ ಕೊಟ್ರೆ ನಮ್ಗೆ ಸ್ವಲ್ಪ ಹಣ ಉಳಿಯುತ್ತೆ. ನೆಕ್ಸ್ಟ್ ಸೀನ್ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಿರೋ ಅಜ್ಜಿನ ತೋರಿಸ್ತಾರೆ. ಇವ್ರ ಮಗಳ ಮದ್ವೆಗೆ ಹಣ ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿರ್ತಾರೆ. ಡಾಕ್ಟರ್ ಆದಷ್ಟು ಬೇಗ ಕೊಡ್ತೀನಿ, ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತ ಕೇಳಿದಾಗ ಇವರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಆಪರೇಷನ್ ಯಾವಾಗ ಮಾಡೋದು ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಇನ್ನು ಸ್ವಲ್ಪ ಟೈಮ್ ಆಗ್ಲಿ ಅಂತ. ಸರಿ, ಆಪರೇಷನ್ ಮಾಡೋಕು ಮುಂಚೆ 10 ಲಕ್ಷ ಅಡ್ವಾನ್ಸ್ ಕೊಡ್ಬೇಕು, ಅದನ್ನ ಆದಷ್ಟು ಬೇಗ ಅರೇಂಜ್ ಮಾಡಿ ಅಂತ. ಸೊ ಈಗ ಇನ್ಸ್ಪೆಕ್ಟರ್ ಜಿಬ್ರಾನ್ ಗೆ ಕಾಲ್ ಮಾಡಿ 2 ದಿನದಲ್ಲಿ 10 ಲಕ್ಷ ಅರ್ಜೆಂಟ್ ಆಗಿ ಬೇಕು, ಉಳಿದಿರೋ ದುಡ್ಡನ್ನ ನಿಧಾನಕ್ಕೆ ಕೊಡಿ ಅಂತ. ಜಿಬ್ರಾನ್ ಕೂಡ ಒಪ್ಕೋತಾನೆ. ಸಂಜೆ ಕಾರ್ಲೋಸ್ ಕೆಮಿಕಲ್ ನ ಮೀಟ್ ಆಗೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಕೆಮಿಕಲ್ ಕಾಣಿಸ್ತಾ ಇಲ್ಲ. ಕಟ್ ಮಾಡಿ ಕೆಮಿಕಲ್ ನ ತೋರಿಸ್ತಾರೆ. ಅವನೊಬ್ಬ ರೌಡಿ ಕೈಯಲ್ಲಿ ಒದೆ ತಿಂತ ಇದ್ದಾನೆ. ಆಕ್ಚುಲಿ ಆ ಸ್ಟ್ರೇಂಜರ್ ಹೆಸರು ಸುಕುಮಾರ್. ಕೆಮಿಕಲ್ ಹತ್ರ ಈ ಡ್ರಗ್ ಕೊಟ್ಟಿರೋದು ಸುಕುಮಾರ್ ತಾನೆ ಅಂತ ಕೇಳಿದಾಗ ಕೆಮಿಕಲ್ ಕಾರ್ಲೋಸ್ ಹೆಸರನ್ನ ಹೇಳ್ತಾನೆ. ಆಗ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ರೌಡಿ ಡಾಕ್ಟರ್ ಗೆ ಹೇಳ್ತಾನೆ, ನಮ್ಮ ಐಟಮ್ ಸಿಕ್ಕಿದೆ, ಆದ್ರೆ ಸುಕುಮಾರ್ ಎಲ್ಲೋದ್ರೂ ಗೊತ್ತಿಲ್ಲ ಅಂತ. ಸೊ ಈ ಡ್ರಗ್ ಬಿಸ್ನೆಸ್ ನ ಹೆಡ್ ಈ ಡಾಕ್ಟರೇ ಆಗಿರ್ತಾರೆ. ಈ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರೋ ಈ ಅಜ್ಜಿ ಹಸ್ಬೆಂಡೇ ಸುಕುಮಾರ್.
ಈ ಡಾಕ್ಟರ್ ಸುಕುಮಾರ್ನ ಯೂಸ್ ಮಾಡ್ಕೊಂಡೆ ಡ್ರಗ್ ಬಿಸ್ನೆಸ್ ನ ಮಾಡಿರ್ತಾರೆ. ಅದ್ರಿಂದಾನೆ ಮಗಳು ಮದ್ವೆಗೆ ದುಡ್ಡು ಕೊಡ್ತೀನಿ ಅಂತ ಅಜ್ಜಿಗೆ ಹೇಳಿರ್ತಾರೆ. ಸುಕುಮಾರ್ನ ಕಾರ್ಲೋಸ್ ಅಂಡ್ ಟೀಮ್ ಹೂತಾಕಿದ್ರಿಂದ ಸುಕುಮಾರ್ ಡ್ರಗ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಅಂತ ಡಾಕ್ಟರ್ ಅನ್ಕೊಂಡಿದ್ರು. ಸೊ ಡ್ರಗ್ ಸಿಕ್ಕಿದ್ರಿಂದ ಸುಕುಮಾರ್ಗೆ ಏನಾದ್ರೆ ನಮ್ಗೇನು ಅಂತ. ಈ ಕಡೆ ಇವರು ಕೆಮಿಕಲ್ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅವನು ಡ್ರಗ್ ಸಮೇತ ಎಸ್ಕೇಪ್ ಆಗ್ಬಿಟ್ಟ ಅಂತ ಅನ್ಕೋತಾರೆ. ಡ್ರಗ್ ಮಾರಿ ಇನ್ಸ್ಪೆಕ್ಟರ್ಗೆ ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಅದು ಸಾಧ್ಯ ಇಲ್ಲ. ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಜಿಬ್ರಾನ್ಗೆ ಅವ್ರ ತಂದೆ ಕಡೆಯಿಂದ ಕಾಲ್ ಬರುತ್ತೆ. ಹಣ ರೆಡಿ ಮಾಡೋಕೆ ನಮ್ ತಂದೆನ ಮೀಟ್ ಆಗೋಣ ಅಂತ ಜಿಬ್ರಾನ್ ಹೇಳಿದ್ರಿಂದ ನೆಕ್ಸ್ಟ್ ಎಲ್ರು ಜಿಬ್ರಾನ್ ತಂದೆನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಇವರೇ ಜಿಬ್ರಾನ್ ನ ತಂದೆ ಕಜಾ. ಸಾವು ಮನೇಲಿ ಮೈಕ್ ಸೆಟ್ ಹಾಕೋದೆ ಇವ್ರ ಕೆಲ್ಸ. ಇವ್ರ ಸಮಸ್ಯೆ ಕೇಳಿ ನನ್ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಇವ್ರ ಹತ್ರ ದುಡ್ಡು ಕೇಳ್ಕೊಂಡು ಜಿಬ್ರಾನ್ ಬಂದಿಲ್ಲ, ಐಡಿಯಾ ಕೇಳ್ಕೊಂಡೇ ಬಂದಿರ್ತಾನೆ. ದೇವ್ರ ವಿಗ್ರಹ ಕದಿಯೋದ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಕಜಾ ಮನೆಗೆ ಒಬ್ರು ತಾತ ಬರ್ತಾರೆ. ಪತ್ರೋಸ್ ಅನ್ನುವ ಶ್ರೀಮಂತ ವ್ಯಕ್ತಿಯ ತಾಯಿ ತೀರ್ ಹೋಗಿದ್ದಾರಂತೆ. ಕಜಾ ಅವ್ರನ್ನ ಮೈಕ್ ಸೆಟ್ ಹಾಕೋದಕ್ಕೆ ಬರೋಕೆ ಹೇಳ್ತಾರೆ. ಈ ತಾತ ಶವ ಪೆಟ್ಟಿಗೆ ರೆಡಿ ಮಾಡೋರು. ಹೋಗುವಾಗ ಪತ್ರೋಸ್ ಅವ್ರ ತಾಯಿಗೆ ಅಂತ ರೆಡಿ ಮಾಡಿದ್ದ ಶವ ಪೆಟ್ಟಿಗೆನ ಕೂಡ ತಗೊಂಡೋಗೋದಕ್ಕೆ ಹೇಳ್ತಾರೆ. ಇದೇ ಆ ಶವ ಪೆಟ್ಟಿಗೆ. 6 ತಿಂಗಳ ಹಿಂದೆನೆ ಇದನ್ನ ರೆಡಿ ಮಾಡಿ ಅಂತ ಪತ್ರೋಸ್ ಆರ್ಡರ್ ಮಾಡಿದ್ದಾರಂತೆ. ಇದನ್ನ ರೋಸ್ ವುಡ್ ನಲ್ಲಿ ಮಾಡಿ ಗೋಲ್ಡನ್ ಪ್ಲೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಪತ್ರೋಸ್ ತಾಯಿ ಜೀವಂತವಾಗಿದ್ದಾಗ ಸರಿಯಾಗಿ ನೋಡ್ಕೊಂಡಿಲ್ಲ. ಆದ್ರೆ ಅವರು ಸತ್ ಮೇಲೆ 5 ಲಕ್ಷ ಬೆಲೆ ಬಾಳೋ ಶವ ಪೆಟ್ಟಿಗೆ ಮಾಡಿಸಿದ್ದಾರೆ. ಊರಲ್ಲಿ ಜನ ಪತ್ರೋಸ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಲಿ ಅಂತಾನೆ ಇದನ್ನೆಲ್ಲ ಮಾಡಿರೋದು. ಶವ ಪೆಟ್ಟಿಗೆನ ವ್ಯಾನ್ ಒಳಗಡೆ ಹಾಕಿದ ತಕ್ಷಣ ಕಜಾ ಹಾಗೂ ಕಾರ್ಲೋಸ್ ಸ್ಮೈಲ್ ಮಾಡ್ತಾರೆ. ಸೊ ದುಡ್ಡು ಮಾಡೋದಕ್ಕೆ ಐಡಿಯಾ ಸಿಕ್ಕಿದೆ ಅನ್ಸುತ್ತೆ. ನೆಕ್ಸ್ಟ್ ಎಲ್ಲರೂ ಪತ್ರೋಸ್ ಮನೆಗೆ ಹೋಗ್ತಾರೆ. ಇವರೇ ಪತ್ರೋಸ್. ಶವ ಪೆಟ್ಟಿಗೆ ಎತ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಹಾಗೇನೆ ಉಳಿದವರು ಏಣಿ ಹಗ್ಗ ಎಲ್ಲ ತಗೊಂಡು ಮಹಡಿ ಮೇಲೆ ಹೋಗ್ತಾರೆ. ಏಣಿನ ಮಹಡಿಯಿಂದ ಕೆಳಗಡೆ ಇಳಿಯೋ ತರ ಸೆಟ್ ಮಾಡ್ತಾರೆ. ಈ ಕಡೆ ಪ್ರೇಯರ್ ಎಲ್ಲ ನಡೀತಾ ಇದೆ. ಪತ್ರೋಸ್ ರೂಮ್ಗೆ ಹೋಗಿ ಡ್ರಿಂಕ್ಸ್ ಮಾಡ್ತಾ ಇರುವಾಗ ಪವರ್ ಕಟ್ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟ್ ಬರುತ್ತೆ. ನೋಡಿದ್ರೆ ಶವ ಪೆಟ್ಟಿಗೆನಲ್ಲಿದ್ದ ಪತ್ರೋಸ್ ಅವ್ರ ತಾಯಿ ಕಾಣಿಸ್ತಾ ಇಲ್ಲ. ಅಂದ್ರೆ ಕಾರ್ಲೋಸ್ ಅಂಡ್ ಟೀಮ್ ಶವ ಪೆಟ್ಟಿಗೆ ಕದಿಯೋ ಪ್ಲಾನ್ ಮಾಡಿಲ್ಲ, ಬದಲಾಗಿ ಪತ್ರೋಸ್ ಅವ್ರ ತಾಯಿ ಬಾಡಿನ ಕಳ್ತನ ಮಾಡಿದ್ದಾರೆ. ಕಜಾ ಹೇಳೋ ಪ್ರಕಾರ ಶವ ಪೆಟ್ಟಿಗೆಗೋಸ್ಕರ 5 ಲಕ್ಷ ಖರ್ಚು ಮಾಡಿರೋನು ಊರಿನ ಜನರ ಮುಂದೆ ಮರ್ಯಾದೆ ಹೋಗ್ಬಾರ್ದು ಅಂತ ತಾಯಿ ಬಾಡಿಗೋಸ್ಕರ 10 ಲಕ್ಷ ಬೇಕಾದ್ರೂ ಖರ್ಚು ಮಾಡ್ತಾನೆ ಅಂತ. ಬಾಡಿ ಎಲ್ಲೋ ಇತ್ತು ಅಂತ ಎಲ್ಲ ಗಾಬರಿ ಆಗಿದ್ದಾರೆ. ಆಗ ಕಜಾ ಪತ್ರೋಸ್ಗೆ ಕಾಲ್ ಮಾಡಿ ನಾನೇ ದೇವ್ರು ಮಾತಾಡ್ತಾ ಇದ್ದೀನಿ ಅಂತ. ಅವ್ರ ಮನೆ ಲ್ಯಾಂಡ್ ಲೈನ್ ಇಂದಾನೆ ಮಾತಾಡ್ತಾ ಇರೋದ್ರಿಂದ ಖಂಡಿತ ಜೀಸಸ್ಸೇ ಮಾತಾಡ್ತಿರೋದು ಅಂತ ಪತ್ರೋಸ್ ಅನ್ಕೊಂಡಿದ್ದಾರೆ. ಕಜಾ 10 ಲಕ್ಷ ತಗೊಂಡು ಒಂದು ಚರ್ಚ್ ಹತ್ರ ಬರೋದಕ್ಕೆ ಹೇಳ್ತಾರೆ. ಪತ್ರೋಸ್ ಹಾಗೇನೆ ದುಡ್ಡು ತಗೊಂಡು ಹೋಗ್ತಾರೆ. ಕೆಲವೊಂದು ಟ್ರಿಕ್ಸ್ ಎಲ್ಲ ಮಾಡಿ ಪತ್ರೋಸ್ನ ಯಾಮಾರಿಸಿ ದುಡ್ಡು ತಗೋತಾರೆ. ನಂತರ ಪತ್ರೋಸ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ನಿಮ್ ಮನೆ ಟೆರೆಸ್ ಮೇಲೆ ಹೋಗು, ಅಲ್ಲೇ ನಿಮ್ ತಾಯಿ ಬಾಡಿ ಇದೆ ಅಂತ. ಅಂದ್ರೆ ಲೈಟ್ಸ್ ಆಫ್ ಆದ್ಮೇಲೆ ಬಾಡಿನ ಎತ್ಕೊಂಡ್ ಬಂದು ಟೆರೆಸ್ ಮೇಲೆ ಇಟ್ಟಿದ್ದಾರೆ. ಅದಕ್ಕೇನೆ ಏಣಿ ಎಲ್ಲ ಸೆಟ್ ಮಾಡಿರೋದು. ನೆಕ್ಸ್ಟ್ ಸೀನ್ ಎಲ್ಲರೂ ಇನ್ಸ್ಪೆಕ್ಟರ್ ನ ಮೀಟ್ ಆಗ್ತಾರೆ. ಇವರು ಡೆಡ್ ಬಾಡಿನ ಕಾರ್ ಡಿಕ್ಕಿನಲ್ಲಿ ಇಡ್ತಿರೋದು ಇವ್ರ ಮನೆ CCTV ನಲ್ಲಿ ರೆಕಾರ್ಡ್ ಆಗಿರುತ್ತೆ ಅಲ್ವಾ. ಆ ವಿಡಿಯೋ ತೋರಿಸಿ ಡಬಲ್ ಕ್ರಾಸ್ ಏನಾದ್ರು ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಿಮ್ ಕತೆ ಅಷ್ಟೇ ಅಂತ. ಸೊ ಇವ್ರಿಗೆಲ್ಲ ಬೇರೆ ದಾರಿ ಇಲ್ಲ. ಇನ್ನು 1 ವಾರದಲ್ಲಿ ಇನ್ಸ್ಪೆಕ್ಟರ್ಗೆ 20 ಲಕ್ಷ ಕೊಡ್ಬೇಕು. ಕಜಾ ಹೇಳ್ತಾರೆ ಇನ್ಸ್ಪೆಕ್ಟರ್ಗೆ 30 ಲಕ್ಷ ತುಂಬಾ ಮುಖ್ಯ ಅನ್ಸುತ್ತೆ, ಅದಕ್ಕೇನೆ 30 ಲಕ್ಷದ ಮೇಲೆ 1 ರೂಪಾಯಿನೂ ಜಾಸ್ತಿ ಕೇಳ್ತಾ ಇಲ್ಲ ಅಂತ. ಪತ್ರೋಸ್ ತಾಯಿ ಬಾಡಿನ ಕಿಡ್ನಾಪ್ ಮಾಡಿದ ತರಾನೇ ಬೇರೆ ಡೆಡ್ ಬಾಡೀಸ್ ನ ಕೂಡ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ಉಳಿದಿರೋ 20 ಲಕ್ಷ ಕೊಡೋದಕ್ಕೆ ಬೇರೆ ದಾರಿ ಇಲ್ಲ. ಸತ್ತೋಗಿರೋ ವ್ಯಕ್ತಿಗಳ ಏಜ್ 70 ವರ್ಷ ಆಗಿರ್ಬೇಕು. ನ್ಯಾಚುರಲ್ ಡೆತ್, ಹಾಗೇನೆ ಆ ವ್ಯಕ್ತಿ ಶ್ರೀಮಂತ ಆಗಿರ್ಬೇಕು. ಇದೇ ರಿಕ್ವೈರ್ಮೆಂಟ್. ಈ ಕಡೆ ಸಿಂಧು ಡಾಕ್ಟರ್ಗೆ 10 ಲಕ್ಷ ಕೊಡ್ತಾರೆ. ಉಳಿದಿರೋ 20 ಲಕ್ಷ ಆದಷ್ಟು ಬೇಗ ಅರೇಂಜ್ ಮಾಡಿ ಅಂತ ಹೇಳಿ ಬ್ಯಾಗ್ ತಗೊಂಡು ಮಾರ್ಚುರಿಗೆ ಹೋಗ್ತಾರೆ. ಒಂದು ರ್ಯಾಕ್ ನಲ್ಲಿ ನಾಟ್ ವರ್ಕಿಂಗ್ ಅಂತ ಬರ್ದಿರೋ ಲಾಕರ್ ನ ಓಪನ್ ಮಾಡಿದಾಗ ಒಳಗಡೆ ಇನ್ನೊಂದು ಲಾಕ್ ಇದೆ. ಅದನ್ನ ಓಪನ್ ಮಾಡಿ ದುಡ್ಡಿಡ್ತಾರೆ. ಒಳಗಡೆ ತುಂಬಾ ದುಡ್ಡಿದೆ. ಈ ಕಡೆ ಕಾರ್ಲೋಸ್ ಅಂಡ್ ಟೀಮ್ ನೆಕ್ಸ್ಟ್ ಯಾರನ್ನ ಕಿಡ್ನಾಪ್ ಮಾಡೋದು ಅಂತ ಹುಡುಕ್ತಾ ಇದ್ದಾರೆ. ಒಂದಿನ ರೇಣುಕಾ ಇದ್ದ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಗೆ ಬಂದಿದ್ದ ಲೇಡಿ ಒಬ್ರು ಸತ್ತೋಗ್ತಾರೆ. ತಕ್ಷಣ ಕಾರ್ಲೋಸ್ ಅಂಡ್ ಟೀಮ್ ಆ ಲೇಡಿನ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಆ ಲೇಡಿ ಬಾಡಿನ ಬೇರೊಂದು ಆಂಬ್ಯುಲೆನ್ಸ್ ನಲ್ಲಿ ತಗೊಂಡು ಹೋಗ್ತಾರೆ. ಇವರೆಲ್ಲ ಆಂಬ್ಯುಲೆನ್ಸ್ ನ ಫಾಲೋ ಮಾಡ್ಕೊಂಡು ಹೋಗಿ ಹೇಗೋ ಆಂಬ್ಯುಲೆನ್ಸ್ ಡ್ರೈವರ್ ನ ಡಿಸ್ಟ್ರಾಕ್ಟ್ ಮಾಡ್ತಾರೆ. ದಾರಿ ಮಧ್ಯೆ ಒಬ್ರು ಡೆಡ್ ಬಾಡಿ ತರ ಮಲ್ಕೋತಾರೆ. ಪಕ್ಕದಲ್ಲೇ ನಾಯಿ ಇದೆ. ಡ್ರೈವರ್ ಗಾಡಿ ಇಳಿದು ಹೋದಾಗ ಈ ಗ್ಯಾಪ್ ನಲ್ಲಿ ಆಂಬ್ಯುಲೆನ್ಸ್ ಇಂದ ಲೇಡಿ ಬಾಡಿನ ಕಿಡ್ನಾಪ್ ಮಾಡ್ತಾರೆ. ಜೋಮೋನ್ ಸಿಗ್ನಲ್ ಕೊಟ್ಟ ತಕ್ಷಣ ನಾಯಿ ಓಡ ಹೋಗುತ್ತೆ. ಡ್ರೈವರ್ ಬಾಡಿ ಹತ್ರ ಬಂದಾಗ ಆಂಬ್ಯುಲೆನ್ಸ್ ಡೋರ್ ಕ್ಲೋಸ್ ಮಾಡೋ ಶಬ್ದ ಕೇಳಿದ್ರಿಂದ ವಾಪಸ್ ಬಂದು ನೋಡಿದ್ರೆ ಬಾಡಿ ಕಾಣಿಸ್ತಾ ಇಲ್ಲ. ಆ ಡೆಡ್ ಬಾಡಿ ತರ ಮಲ್ಕೊಂಡಿದ್ದವರು ಕೂಡ ಅಲ್ಲಿಂದ ಹೋಗಿರ್ತಾರೆ. ಈಗ ಕಾರ್ಲೋಸ್ ಸತ್ತೋಗಿದ್ದ ಲೇಡಿ ಮಗನಿಗೆ ಕಾಲ್ ಮಾಡಿ ದುಡ್ಡು ಕೇಳ್ತಾರೆ. ಆದ್ರೆ ಅವನು ದುಡ್ಡು ಕೊಡೋದಕ್ ರೆಡಿ ಇಲ್ಲ. ಯಾಕಂದ್ರೆ ಅವ್ರ ತಾಯಿ ಬಾಡಿನ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡಿದ್ದಾರಂತೆ.
ಸೊ ಈಗ ದುಡ್ಡು ಸಿಗೋದಿಲ್ಲ. ಬಾಡಿನ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಡಾಕ್ಟರ್ ಜಿಬ್ರಾನ್ ಹಾಗೇನೆ ರೇಣುಕಾ ಅವರಿಗೆ ವೀಸಾ ಪ್ರೋಸೆಸ್ ಶುರು ಮಾಡಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಡಾಕ್ಟರ್ನ ಮೀಟ್ ಆಗೋದಕ್ಕೆ ಜಿಬ್ರಾನ್ ಜೋಮೋನ್ ಜೊತೆ ಹೋಗ್ತಾನೆ. ಡಾಕ್ಟರ್ ಜೋಮೋನ್ಗೆ ಬಾಯಿ ಬರೋದಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಚೆಕ್ ಮಾಡಿ ಒಂದು ಸಣ್ಣ ಆಪರೇಷನ್ ಮಾಡಿದ್ರೆ ಇವನಿಗೆ ಮಾತು ಬರುತ್ತೆ. ಅದಕ್ಕೆ 5 ಲಕ್ಷ ಖರ್ಚಾಗುತ್ತೆ. ಬ್ಯಾಂಗ್ಳೂರ್ನಲ್ಲಿ ನನ್ನ ಫ್ರೆಂಡ್ ಆಪರೇಷನ್ ಮಾಡ್ತಾರೆ ಅಂತ ಜಿಬ್ರಾನ್ಗೆ ಹೇಳ್ತಾರೆ. ಕಾರ್ಲೋಸ್ಗೆ ಪರಿಚಯ ಇದ್ದ ಒಬ್ರು ಕಸ್ಟಮರ್ ಸತ್ತೋದ್ರು ಅನ್ನೋದು ಗೊತ್ತಾಗುತ್ತೆ. ಸೊ ಅವರೇ ಇವ್ರ ನೆಕ್ಸ್ಟ್ ಟಾರ್ಗೆಟ್. ಕಜಾಗೆ ವಿಷಯ ಹೇಳಿದ್ರಿಂದ ಎಲ್ಲರೂ ಆ ಪ್ಲೇಸ್ಗೆ ಹೋಗ್ತಾರೆ. ಆ ಕುಟುಂಬ ಸಂಪ್ರದಾಯದ ಪ್ರಕಾರ ಬಾಡಿನ ಒಳಗಡೆನೆ ಇಟ್ಟಿರ್ತಾರಂತೆ. ಸೊ ಬಾಡಿನ ಕಿಡ್ನಾಪ್ ಮಾಡೋದು ಈಸಿ ಅಲ್ಲ. ಅದಕ್ಕೆ ಕಾರ್ಲೋಸ್ ದಾರಿ ಮಧ್ಯೆ ಗಾಡಿ ನಿಲ್ಸಿ ಒಂದು ಬಾವುಲಿ ಸತ್ತೋಗಿದೆ. ಈಗ ಒಂದು ಪ್ಲಾನ್ ಮಾಡ್ತಾರೆ. ಆ ಬಾವುಲಿನ ಸತ್ತೋಗಿರೋ ವ್ಯಕ್ತಿ ಮನೆ ಹತ್ರ ಹಾಕಿ ಡೆತ್ ಆಗಿರೋ ವ್ಯಕ್ತಿ ಮಗನಿಗೆ ಆ ಬಾವುಲಿನ ತೋರಿಸಿ, ನೋಡಿ ಬಾವುಲಿ ಸತ್ತೋಗಿದೆ ಅಂದ್ರೆ ನಿಫಾ ವೈರಸ್ ಅನ್ಸುತ್ತೆ. ಈ ಬಾವುಲಿ ತಿಂದು ಬಿಟ್ಟಿರೋ ಸೀಬೆಕಾಯಿನ ನಿಮ್ ತಂದೆ ತಿಂದಿದ್ರಿಂದಾನೇ ತೀರ್ ಹೋಗಿದ್ದಾರೆ. ಆ ವ್ಯಕ್ತಿ ಇದೇ ಮರದಿಂದಾನೇ ಸೀಬೆಕಾಯಿ ತಿಂತಾ ಇದ್ರು ಅನ್ನೋದು ಗೊತ್ತಾದ್ಮೇಲೆನೆ ಕಜಾ ಈ ಪ್ಲಾನ್ ಮಾಡಿರೋದು. ಸೊ ಇನ್ಫೆಕ್ಷನ್ ಆಗಿರ್ಬೋದು, ರಿಲೇಟಿವ್ಸ್ ನೆಲ್ಲ ಫಸ್ಟ್ ಇಲ್ಲಿಂದ ಕಳಿಸ್ಬಿಡಿ ಅಂತ. ಆ ವ್ಯಕ್ತಿ ಹಾಗೇನೆ ಮಾಡ್ತಾನೆ. ನೆಕ್ಸ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಈಗ ಇವನು ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡ್ತಾನೆ. ಕಜಾ ಟೀಮ್ ಅವ್ರಿಗೆ ಕಾಲ್ ಮಾಡಿ ವಿಷಯ ಹೇಳಿದ್ರಿಂದ ಕಾರ್ಲೋಸ್ ಅಂಡ್ ಟೀಮ್ ಆಂಬ್ಯುಲೆನ್ಸ್ ನಲ್ಲಿ ಬಂದು ಆ ಬಾಡಿನ ತಗೊಂಡು ಹೋಗ್ತಾರೆ. ಕಜಾ ಕೂಡ ಅವ್ರ ಜೊತೆನೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ನಿಜವಾದ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ. ಸೊ ಈಗ್ಲೇ ಇವನಿಗೆ ಗೊತ್ತಾಗುತ್ತೆ ಅವರು ನಮ್ ತಂದೆ ಬಾಡಿನ ಕಿಡ್ನಾಪ್ ಮಾಡ್ಬಿಟ್ರು ಅಂತ. ಈ ಕಡೆ ಇವರೆಲ್ಲ ಬಾಡಿ ತಗೊಂಡು ಹೋಗ್ತಾ ಇರುವಾಗ ರೋಡ್ ತುಂಬಾ ಗುಂಡಿ ಆಗಿರೋದ್ರಿಂದ ಗಾಡಿ ಶೇಕ್ ಆಗುತ್ತೆ. ಇದ್ರಿಂದ ಡೆಡ್ ಬಾಡಿಗೆ ಜೀವ ಬಂದ್ಬಿಡುತ್ತೆ. ಇದನ್ನ ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ. ಕಟ್ ಮಾಡಿದ್ರೆ ಎಲ್ರು ಒಂದು ಟೀ ಶಾಪ್ ನಲ್ಲಿ ಇದ್ದಾರೆ. ಇವರೆಲ್ಲ ಆ ವ್ಯಕ್ತಿಗೆ ಇವ್ರ ಸಮಸ್ಯೆ ಬಗ್ಗೆ ಹೇಳ್ದಾಗ, ಹೇಗೂ ನನ್ ಜೀವ ಉಳಿದಿದ್ದೆ ನಿಮ್ಮಿಂದ, ಸೊ ನನ್ ಮಗನ ಹತ್ರ ದುಡ್ಡು ಕಿತ್ಕೊಳ್ಳಿ ಅಂತ. ಈ ಸಲ 10 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿದ್ರಿಂದ ಪೊಲೀಸ್ನವರು ಆ ವ್ಯಕ್ತಿ ಮಗನ್ನ ಮೀಟ್ ಆಗ್ತಾರೆ. ಇನ್ಸ್ಪೆಕ್ಟರ್ ಅವ್ರು ಕೇಳ್ತಿರೋ ದುಡ್ಡು ಕೊಟ್ಟು ಬಾಡಿನ ಕಲೆಕ್ಟ್ ಮಾಡ್ಕೊಳ್ಳೋ ತರ ಡ್ರಾಮಾ ಮಾಡಿ ಅವ್ರನ್ನ ಹಿಡಿಯೋಣ ಅಂತ. ಸೊ ಈಗ ಪೊಲೀಸ್ನವರು ಅವ್ರು ಬರೋಕೆ ಹೇಳಿದ್ದ ಸ್ಪಾಟ್ಗೆ ಹೋಗ್ತಾರೆ. ಅಲ್ಲೊಂದು ನಾಯಿ ಜೊತೆಗೆ ಪಕ್ಕದಲ್ಲಿ ಬೆಂಕಿ ಕೊಳ್ಳಿ ಕೂಡ ಇದೆ. ಹಿಂದೆ ಆ ವ್ಯಕ್ತಿನ ಮಲಗಿಸಿ ಸೌದೆ ಇಟ್ಟಿದ್ದಾರೆ. ಕಾರ್ಲೋಸ್ ಈ ವ್ಯಕ್ತಿ ಮಗನಿಗೆ ಕಾಲ್ ಮಾಡಿ ಬ್ಯಾಗ್ ನ ನಾಯಿ ಹತ್ರ ಎಸೆಯೋದಕ್ಕೆ ಹೇಳ್ತಾರೆ. ಹಾಕಿಲ್ಲ ಅಂದ್ರೆ ನಾಯಿ ನಿಮ್ ತಂದೆ ಬಾಡಿಗೆ ಬೆಂಕಿ ಹಚ್ಚುತ್ತೆ ಅಂತ. ಆದ್ರೆ ಇನ್ಸ್ಪೆಕ್ಟರ್ ಬೇಡ ಅಂತ ಗನ್ ತಗೊಂಡು ನಾಯಿ ಹತ್ರ ಹೋದಾಗ ನಾಯಿ ಬೆಂಕಿ ಹಚ್ಚೋದಕ್ಕೆ ಹೋಗ್ತಿದೆ. ಗಾಬರಿ ಆಗಿದ್ದ ಇವನು ಬ್ಯಾಗ್ ನ ಎಸಿತಾನೆ. ನಾಯಿ ಆ ಬ್ಯಾಗ್ ತಗೊಂಡು ಓಡು ಹೋಗುತ್ತೆ. ಇವರೆಲ್ಲ ನಾಯಿ ಹಿಂದೆನೆ ಹೋಗ್ತಾರೆ. ಆದ್ರೆ ಆ ನಾಯಿ ಇವ್ರನ್ನೆಲ್ಲ ಡಿಸ್ಟ್ರಾಕ್ಟ್ ಮಾಡಿ ಆ ಬ್ಯಾಗ್ ತಗೊಂಡು ಹೋದ ತಕ್ಷಣ ಅವರೆಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸರಿ ಬಾಡಿ ಇದೆಯಾ ಅಂತ ನೋಡಿದ್ರೆ ಬರೀ ಸೌದೆ ಇದೆ. ಈ ಕಡೆ ಇವರೆಲ್ಲ ಆ ವ್ಯಕ್ತಿನ ಮನೆ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಈ ಸಲ ಸಿಕ್ಕಿರೋ ದುಡ್ಡಲ್ಲಿ ಜೋಮೋನ್ ಆಪರೇಷನ್ ಗೆ 5 ಲಕ್ಷ ಎತ್ತಿಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈಗ 10 ಲಕ್ಷ ಇದೆ. ಅದ್ರ ಜೊತೆಗೆ ಇನ್ನೂ 10 ಲಕ್ಷ ಅರೇಂಜ್ ಮಾಡಿದ್ರೆ ಇನ್ಸ್ಪೆಕ್ಟರ್ಗೆ ದುಡ್ಡು ಕೊಡ್ಬೋದು. ಸೊ ಅದಕ್ಕೆ ಇನ್ನೂ 10 ಲಕ್ಷ ಸಿಗೋವರೆಗೂ ಈ ಕೆಲ್ಸನ ಮುಂದುವರ್ಸ್ಬೇಕು ಅಂತ. ಕಟ್ ಮಾಡಿ ಡಾಕ್ಟರ್ನ ತೋರಿಸ್ತಾರೆ. ಸುಕುಮಾರ್ ಅಂದ್ರೆ ಅಜ್ಜಿ ಹಸ್ಬೆಂಡ್. ಡಾಕ್ಟರ್ ಹೇಳೋ ಇಲ್ಲಿಗಲ್ ಕೆಲಸ ಮಾಡ್ತಾ ಇದ್ದಿದ್ರಿಂದಾನೆ ಇವ್ರ ಮಗಳ ಮದ್ವೆಗೆ ದುಡ್ಡು ಕೊಡ್ತೀನಿ ಅಂದಿದ್ರು. ಆದ್ರೆ ಸುಕುಮಾರ್ ಡಾಕ್ಟರ್ಗೆ ಯಾಮಾರಿಸಿ ಡ್ರಗ್ ನ ಮಾರೋಕೆ ಟ್ರೈ ಮಾಡಿದ್ದಾರೆ ಅಂತಾನೆ ಡಾಕ್ಟರ್ ಅನ್ಕೊಂಡಿದ್ದಾರೆ. ಸುಕುಮಾರ್ ಸತ್ತೋಗಿರೋ ವಿಷಯನೇ ಇವ್ರಿಗೆ ಗೊತ್ತಿಲ್ಲ. ಸೊ ಅಜ್ಜಿ ಮಗಳ ಮದ್ವೆಗೆ ದುಡ್ಡು ಕೊಡಲ್ಲ ಅಂತ. ಅಷ್ಟೇ ಅಲ್ಲದೆ ನಿಮ್ನ ಕೂಡ ಸದ್ಯದಲ್ಲೇ ಕೆಲಸದಿಂದ ರಿಮೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಡಾಕ್ಟರ್ ಮಾರ್ಚುರಿ ಒಳಗಡೆ ಹೋಗಿ ದುಡ್ಡಿಟ್ಟು ಹೋಗ್ತಿರೋದ್ನ ಅಜ್ಜಿ ಹೈಡ್ ಆಗಿ ನೋಡ್ತಾರೆ. ಡಾಕ್ಟರ್ ಇಲ್ಲೇ ದುಡ್ಡಿಡ್ತಾರೆ ಅನ್ನೋ ವಿಷಯ ಇವ್ರಿಗೆ ಮೊದ್ಲಿಂದನೂ ಗೊತ್ತಿರುತ್ತೆ. ಈ ವಿಷಯನ ಇದೇ ಹಾಸ್ಪಿಟಲ್ ನಲ್ಲಿ ಮೇಲ್ ನರ್ಸ್ ಆಗಿರೋ ರಾಕೇಶ್ಗೆ ಹೇಳ್ತಾರೆ. ಸೊ ಮಗಳ ಮದ್ವೆಗೆ ಬೇಕಾಗಿರೋ ದುಡ್ಡನ್ನ ಲಾಕರ್ ಇಂದನೇ ಕದಿಯೋ ಪ್ಲಾನ್ ಮಾಡ್ತಾರೆ. ಆ ದಿನ ಎಮರ್ಜೆನ್ಸಿ ಅಂತ ಒಬ್ರು ವಯಸ್ಸಾದ ಅಜ್ಜಿನ ಅಡ್ಮಿಟ್ ಮಾಡ್ತಾರೆ. ಆಕ್ಚುಲಿ ಇವರು ಟೀಚರ್. ಏನೇ ಟ್ರೀಟ್ಮೆಂಟ್ ಕೊಟ್ರೂನು ಇವರು ಬದುಕುಳಿಯೋದಿಲ್ಲ. ಡಾಕ್ಟರ್ ರಾಕೇಶ್ಗೆ ಹೇಳ್ತಾರೆ ಟೀಚರ್ ಬಾಡಿನ ಮಾರ್ಚುರಿನಲ್ಲಿ ಇಡು, ಯಾಕಂದ್ರೆ ಟೀಚರ್ ನ ಮಕ್ಕಳು US ನಲ್ಲಿ ಇದ್ದಾರೆ. ಬಂದ ಮೇಲೆ ದುಡ್ಡು ತಗೊಂಡು ಬಾಡಿನ ಕೊಡಿ ಅಂತ. ಟೀಚರ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಜಿಬ್ರಾನ್ಗೂ ಗೊತ್ತಾಗುತ್ತೆ. ಈ ವಿಷಯನ ಟೀಮ್ ಮೆಂಬರ್ಸ್ ಗೆ ಹೇಳ್ತಾನೆ. ಸೊ ನೆಕ್ಸ್ಟ್ ಟೀಚರ್ ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡ್ತಾರೆ. ಈ ಕಡೆ ಅಜ್ಜಿ ಹಾಗೂ ರಾಕೇಶ್ ಆ ಲಾಕರ್ ಇಂದ ದುಡ್ಡು ತೆಗಿಯೋ ಪ್ರಯತ್ನ ಮಾಡ್ತಾರೆ. ಡಾಕ್ಟರ್ ಟೈಪ್ ಮಾಡಿದ್ದ ಪಾಸ್ವರ್ಡ್ ನ ಅಜ್ಜಿ ನೋಡಿರ್ತಾರೆ. ಫಸ್ಟ್ ಟೈಮ್ ಪಾಸ್ವರ್ಡ್ ಹಾಕಿದಾಗ ರಾಂಗ್ ಆಗುತ್ತೆ. ಅಜ್ಜಿ ಕರೆಕ್ಟ್ ಆಗಿ ಯೋಚನೆ ಮಾಡಿ 2ನೇ ಸಲ ನಂಬರ್ ಹೇಳಿದಾಗ ರಾಕೇಶ್ ಎಂಟರ್ ಮಾಡ್ತಾನೆ. ಲಾಕರ್ ಓಪನ್ ಆಗುತ್ತೆ. ಈಗ ಅಲ್ಲಿದ್ದ ದುಡ್ಡನ್ನ ಕದೀತಾರೆ. ಈ ಕಡೆ ಕಜಾ ಹಾಗೂ ಜಲಜ US ಇಂದ ಬಂದಿರೋರ್ ತರ ಗೆಟಪ್ ಹಾಕೊಂಡು ಟೀಚರ್ ಬಾಡಿನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಸತ್ತೋಗಿರೋ ಟೀಚರ್ ಮಕ್ಕಳ ತರನೇ ಡ್ರಾಮಾ ಮಾಡಿ ಬಾಡಿನ ತಗೊಂಡೋಗೋದೇ ಇವ್ರ ಪ್ಲಾನ್. ಜಿಬ್ರಾನ್ ರಾಕೇಶ್ ನ ಹುಡ್ಕೊಂಡು ಮಾರ್ಚುರಿಗೆ ಹೋಗ್ತಾನೆ. ಅಲ್ಲಿ ರಾಕೇಶ್ ಟೀಚರ್ ಬಾಡಿ ಹತ್ರ ಇದ್ದಾನೆ. ಆದ್ರೆ ಅಲ್ಲಿ ಅಜ್ಜಿ ಇರೋದಿಲ್ಲ. ಬಾಡಿ ನೋಡಿ ಕಜಾ ಹಾಗೂ ಜಲಜ ಅಳೋ ತರ ಡ್ರಾಮಾ ಮಾಡಿ ಟೀಚರ್ ಬಾಡಿನ ತಗೊಂಡು ಹೋಗ್ತಾರೆ.
ಜಿಬ್ರಾನ್ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಕಜಾ ಹಾಗೂ ಜಲಜ ಬಾಡಿಗೆ ಕಾರ್ ನಲ್ಲಿ ಮುಂದೆ ಹೋಗ್ತಾರೆ. ಇವರೆಲ್ಲ ಬಾಡಿ ತಗೊಂಡು ಹೋಗ್ತಾ ಇರುವಾಗ ದಾರಿ ಮಧ್ಯೆ ಪೊಲೀಸ್ನವರು ಇದ್ದಾರೆ. ಇವ್ರು ಬಾಡಿ ತಗೊಂಡು ಹೋಗ್ತಿರೋದು ಆಂಬ್ಯುಲೆನ್ಸ್ ನಲ್ಲಿ ಅಲ್ವಾ, ಸೊ ಪೊಲೀಸ್ನವರು ತಡೆಯೋದಿಲ್ಲ. ಆದ್ರೆ ಇವ್ರ ಬ್ಯಾಡ್ ಲಕ್, ಗಾಡಿ ರಿಪೇರಿಯಾಗಿ ನಿಂತು ಬಿಡುತ್ತೆ. ಇದನ್ನ ನೋಡಿ ಇನ್ಸ್ಪೆಕ್ಟರ್ ಹತ್ರ ಬರ್ತಾರೆ. ಕಾರ್ಲೋಸ್ ನ ನೋಡಿ, ಏನ್ರೋ ಇಡೀ ಟೀಮ್ ಇಲ್ಲೇ ಇದ್ದೀರಾ, ಏನು 4 ಜನ ಒಟ್ಟಿಗೆ ಹೊರಟಿದ್ದೀರಾ ಅಂತ ಕೇಳಿದಾಗ ಸತ್ತಿರೋದು ನಮ್ ತಾಯಿ ಅಂತ ಕಾರ್ಲೋಸ್ ಹೇಳ್ತಾರೆ. ಇನ್ಸ್ಪೆಕ್ಟರ್ಗೆ ಡೌಟ್ ಜಾಸ್ತಿ ಆಗುತ್ತೆ. ಡೋರ್ ಓಪನ್ ಮಾಡಿ ಬಾಡಿನ ನೋಡ್ಬೇಕು ಅಂತ. ಹೇಗೂ ವಯಸ್ಸಾಗಿರೋ ಟೀಚರ್ ಬಾಡಿನೇ ಅಲ್ವಾ ಇವರು ತಗೊಂಡು ಹೋಗ್ತಿರೋದು, ಅದಕ್ಕೆ ಓಪನ್ ಮಾಡ್ತಾರೆ. ಇಲ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್, ಅಲ್ಲಿರೋದು ಟೀಚರ್ ಅಲ್ಲ ಆ ಡಾಕ್ಟರ್. ಈಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅಜ್ಜಿ ಹಾಗೂ ರಾಕೇಶ್ ಲಾಕರ್ ನ ಓಪನ್ ಮಾಡಿದ್ರಿಂದ ಅದ್ರ ನೋಟಿಫಿಕೇಶನ್ ಡಾಕ್ಟರ್ ಫೋನ್ಗೆ ಬಂದಿದೆ. ತಕ್ಷಣ ಮಾರ್ಚುರಿಗೆ ಬಂದಾಗ ಆ ಟೈಮ್ ಅಲ್ಲಿ ಅಜ್ಜಿ ಮಾತ್ರ ದುಡ್ಡು ತೆಗಿತಾ ಇದ್ರು. ಡಾಕ್ಟರ್ ಅಜ್ಜಿಗ್ ಬೈದು ದುಡ್ಡನ್ನ ವಾಪಸ್ ಇಡೋದಕ್ಕೆ ಹೇಳ್ತಾರೆ. ಅಜ್ಜಿ ರಿಕ್ವೆಸ್ಟ್ ಮಾಡ್ತಾರೆ, ಮಗಳ ಮದ್ವೆಗೆ ದುಡ್ಡು ಬೇಕು, ನನ್ಗೆ ಬೇರೆ ದಾರಿ ಇರ್ಲಿಲ್ಲ ಅಂದಾಗ ಡಾಕ್ಟರ್ ಅಜ್ಜಿಗೆ ಹೊಡಿತಾರೆ. ಅಷ್ಟರಲ್ಲಿ ರಾಕೇಶ್ ಹಿಂದೆಯಿಂದ ಬಂದು ಡಾಕ್ಟರ್ ತಲೆಗೆ ಹೊಡೆದಿದ್ರಿಂದ ಡಾಕ್ಟರ್ ಸ್ಪಾಟ್ ನಲ್ಲೇ ಸತ್ತೋಗ್ತಾರೆ. ಸೊ ಡಾಕ್ಟರ್ ಬಾಡಿನ ಡಿಸ್ಪೋಸ್ ಮಾಡೋಕೆ ಸ್ಟ್ರೆಚರ್ ನಲ್ಲಿ ಇಡ್ತಾನೆ. ಆಗ್ಲೇ ಜಿಬ್ರಾನ್ ಅಲ್ಲಿಗೆ ಬಂದು ಡಾಕ್ಟರ್ ಬಾಡಿನ ಟೀಚರ್ ಬಾಡಿ ಅನ್ಕೊಂಡು ತಗೊಂಡೋಗಿರ್ತಾನೆ. ಸೊ ಹೀಗೇನೆ ಡಾಕ್ಟರ್ ನ ಬಾಡಿ ಇವ್ರ ಗಾಡಿ ಸೇರಿರೋದು. ಕಾರ್ಲೋಸ್ ಅಂಡ್ ಟೀಮ್ಗೂ ಗಾಬರಿ ಆಗುತ್ತೆ, ಇನ್ಸ್ಪೆಕ್ಟರ್ಗೂ ಗಾಬರಿ ಆಗುತ್ತೆ. ಈಗ ನನಗೆ ಆಪರೇಷನ್ ಯಾರು ಮಾಡಿಸೋದು ಅಂತ. ಈಗ ಪಾರ್ಟ್ 2ಗೆ ಲೀಡ್ ಕೊಟ್ಟು ಈ ಮೂವಿನ ಎಂಡ್ ಮಾಡ್ತಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.